Hello everyone, welcome to Sankalp Learning Solutions. Let us see question number 19 of chapter Halogens and Haloarenes. The reaction of benzyl chloride with water proceeds through. Okay, the reaction of benzyl chloride with water proceeds through option A, free radical substitution, option B, SN2 mechanism, option C, E1 mechanism, option D, SN1 mechanism. ಹಾಗಿದ್ರೆ ಇಲ್ಲಿ ಯಾವ್ದು ಬರುತ್ತೆ? ಸಿ, ಇಲ್ಲಿ this benzyl carbocation formed is more stable due to resonance. ಇಲ್ಲಿ ಕಾರ್ಬೋಕ್ಯಾಟಯೋನ್ ಬೆನ್ಸೈಲ್ ಕಾರ್ಬೋಕ್ಯಾಟಯೋನ್ ಏನ್ ಫಾರ್ಮ್ ಆಗಿರುತ್ತಲ್ಲ, ಇಟ್ ಈಸ್ ಸ್ಟೇಬಲ್ ಡ್ಯೂ ಟು ರೆಸೋನೆನ್ಸ್. ಇಲ್ಲಿ ಪಾಸಿಟಿವ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಥ್ರೂ ಔಟ್ ದ ರಿಂಗ್, ಹಾಗಾಗಿ ದಿಸ್ ವಿಲ್ ಬಿ ಸ್ಟೇಬಲ್. ಇದು ಸ್ಟೇಬಲ್ ಆಗಿರುತ್ತೆ. ಸೊ ಇಲ್ಲಿ ಇದು ಸ್ಟೇಬಲ್ ಆಗಿದೆ ಕಾರ್ಬೋಕ್ಯಾಟಯೋನ್ ಅಂದ್ರೆ ಯಾವ್ದಾಗ್ಬೇಕು ರಿಯಾಕ್ಷನ್? ಮೆಕ್ಯಾನಿಸಮ್ ಯಾವ್ದಾಗ್ಬೇಕು? ಆಪ್ಷನ್ ಡಿ, SN1 ಮೆಕ್ಯಾನಿಸಮ್. ಆಪ್ಷನ್ ಡಿ ಇಸ್ ಕರೆಕ್ಟ್. SN1 ಮೆಕ್ಯಾನಿಸಮ್. SN2 ಮೆಕ್ಯಾನಿಸಮ್ ಆಗೋದಿಲ್ಲ. ಫ್ರೀ ರಾಡಿಕಲ್ ಸಬ್ಸ್ಟಿಟ್ಯೂಷನ್ ಅಲ್ಲ, E1 ಮೆಕ್ಯಾನಿಸಮ್ ಅಲ್ಲ. ಕರೆಕ್ಟ್ ಆಪ್ಷನ್ ಇಸ್ SN1 ಮೆಕ್ಯಾನಿಸಮ್. ನಾವು SN1 ಮೆಕ್ಯಾನಿಸಮ್ ಪ್ರೀವಿಯಸ್ ಕ್ವಶನ್ ಅಲ್ಲಿ ಸ್ಟಡಿ ಮಾಡ್ಕೊ ಬಂದ್ವಿ ಅಲ್ವಾ? SN1 ಮೆಕ್ಯಾನಿಸಮ್ ಕಾರ್ಬೋಕ್ಯಾಟಯೋನ್ ಸ್ಟೇಬಲ್ ಇದ್ರೆ ಇಲ್ಲಿ SN1 ಮೆಕ್ಯಾನಿಸಮ್ ಅಲ್ಲಿ ಏನಾಗುತ್ತೆ, ಬಾಂಡ್ ಫಾರ್ಮೇಶನ್ ಮತ್ತೆ ಬಾಂಡ್ ಬ್ರೇಕಿಂಗ್ ಎರಡು ಸೈಮಲ್ಟೇನಿಯಸ್ಲಿ ಆಗೋದಿಲ್ಲ. ಸೊ ಕಾರ್ಬೋಕ್ಯಾಟಯೋನ್ ಸ್ಟೆಬಿಲಿಟಿ ಈಸ್ ಇಂಪಾರ್ಟೆಂಟ್. ಈ ಕಾರ್ಬೋಕ್ಯಾಟಯೋನ್ ಮೋಡ್ ಸ್ಟೇಬಲ್ ಇರೋದಕ್ಕೆ SN1 ಮೆಕ್ಯಾನಿಸಮ್ ಆಗುತ್ತೆ, SN2 ದಲ್ಲಿ ಹೋಗೋದಿಲ್ಲ. ಥ್ಯಾಂಕ್ ಯು.